ಟಿಕೆ ಪ್ರೌಢಶಾಲೆಯ ಶಿಕ್ಷಕಿ ಗೀತಾ ಮೋಟೆಗೆ ಮುಡಿಗೇರಲಿದೆ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ. ಅಫಜಲಪುರ ತಾಲೂಕಿನ ದೇವಲಗಾಣಗಾಪುರದ ತಿಪ್ಪಣ್ಣ ಕಂಠಪ್ಪ ಹೇರೂರ್ ಪ್ರೌಢಶಾಲೆಯ ಕನ್ನಡ ಸಹ ಶಿಕ್ಷಕಿ ಗೀತಾ ಮೋಟೆ ಅವರು ಈ ಬಾರಿ ತಾಲೂಕು ಮಟ್ಟದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಈ ಪ್ರಶಸ್ತಿಯನ್ನ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ 6, 2025ರಂದು ಅಫಜಲಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರದಾನ ಮಾಡಲಾಗುತ್ತದೆ. ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆ, ಜಿಲ್ಲಾ ಪಂಚಾಯಿತಿ ಕಲಬುರಗಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಅಫಜಲಪುರ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘ ಸಂಯುಕ್ತವಾಗಿ ಆಯೋಜಿಸಲಿದೆ. ಈ ಸಂದರ್ಭದಲ್ಲಿ ಅಫಜಲಪುರ ತಾಲೂಕು ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರು ಹಾಗೂ ಹೇರೂರ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರು ರಾಜಶೇಖರ್ ತಲಾರಿ ಅವರು ಗೀತಾ ಮೋಟೆ ಅವರಿಗೆ ಅಭಿನಂದನೆ ಸಲ್ಲಿಸಿದರು. 2025-26ನೇ ಸಾಲಿನ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ನಮ್ಮ ಶಾಲೆಯ ಶಿಕ್ಷಕರು ಆಯ್ಕೆಯಾಗಿದ್ದು ಸಂತೋಷದ ವಿಷಯ. ನಮ್ಮ ಇಲಾಖೆಯ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಅಫಜಲ್ಪುರ್ ಹಾಗೂ ತಾಲೂಕಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಸಹಶಿಕ್ಷಕರ ಮತ್ತು ಮುಖ್ಯೋಪಾಧ್ಯಾಯರ ಸಂಘದ ವತಿಯಿಂದ ಇವತ್ತು ನಮ್ಮ ಶಾಲೆಯ ಕನ್ನಡ ವಿಷಯದ ಶಿಕ್ಷಕಿಯರ ಸಹಶಿಕ್ಷಕರಾದಂಥ ಶ್ರೀಮತಿ ಗೀತಾ ಎಸ್ ಮೋಟೆ ಮೇಡಮ್ ಅವರನ್ನ ಈ ವರ್ಷದ ಪ್ರಸಕ್ತ ವರ್ಷದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿರುವಂಥದ್ದು ನಮಗೆ ಮತ್ತು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯ. ಸೊ ಶ್ರೀಮತಿ ಗೀತಾ ಮೇಡಮ್ ಅವರು ನಮ್ಮ ಶಾಲೆ 1995ರಿಂದ ಪ್ರಾರಂಭವಾಗಿದ್ದು, ಮೇಡಮ್ ಅವರು 2008ರಿಂದ ಇಲ್ಲಿಯವರೆಗೂ ಒಳ್ಳೆಯ ರೀತಿಯಲ್ಲಿ ಏನಪ್ಪ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರ ಕೈಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಪ್ರಶಸ್ತಿಗೆ ಆಯ್ಕೆಯಾದ ಬಳಿಕ ಪ್ರತಿಕ್ರಿಯಿಸಿದ ಗೀತಾ ಮೋಟೆ ಅವರು 18 ವರ್ಷಗಳಿಂದ ನಾನು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿರುವುದನ್ನು ಗುರುತಿಸಿ ತಾಲೂಕು ಮಟ್ಟದ ಗೌರವಕ್ಕೆ ಪಾತ್ರಳಾಗಿರುವುದು ನನಗೆ ಅಪಾರ ಸಂತೋಷ ತಂದಿದೆ. ಈ ಪ್ರಶಸ್ತಿಗೆ ಶಿಫಾರಸು ಮಾಡಿದ ತಾಲೂಕು ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲೆಯ ಮುಖ್ಯ ಗುರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ಹೇಳಿದರು. ನೂತನ ಎಜುಕೇಶನ್ ಸೊಸೈಟಿಯ ಅಡಿಯಲ್ಲಿರುವ ಶ್ರೀ ತಿಪ್ಪಣ್ಣ ಕಂಠಪ್ಪ ಹೇರೂರ್ ಪ್ರೌಢಶಾಲೆಯಲ್ಲಿ ನಾನು ಕನ್ನಡ ವಿಷಯದ ಸಹಶಿಕ್ಷಕಿಯಾಗಿ ಸುಮಾರು 18 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಾ ಇದ್ದೇನೆ. 2025-26ನೇ ಈ ಒಂದು ಸಾಲಿನಲ್ಲಿ ನನಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಅಫಜಲ್ಪುರ್ ಅವರು ನನಗೆ ಅತ್ಯುತ್ತಮ ಶಿಕ್ಷಕಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರಿಗೂ ಹಾಗೂ ಶಾಲೆಯ ಮುಖ್ಯ ಗುರುಗಳಿಗೂ ಹಾಗೂ ನನ್ನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾವು 18 ವರ್ಷಗಳ ಕಾಲ ಈ ಕಾರ್ಯನಿರ್ವಹಿಸುತ್ತಾ ಹೇಳ್ತೀವಿ. 18 ವರ್ಷದಲ್ಲಿ ಯಾವ್ದಾದ್ರು ನಿಮ್ಮ ವಿದ್ಯಾರ್ಥಿ ದೊಡ್ಡ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ? ಅನೇಕ ವಿದ್ಯಾರ್ಥಿಗಳು ಹಲವಾರು ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ರು ಪೊಲೀಸರಾಗ್ಯಾರ, ಒಬ್ರು ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ. ಅದೇ ರೀತಿ ರೀಸೆಂಟ್ ಆಗಿ ಏನಪ್ಪಾ ಅಂತಂದ್ರ 2 ವರ್ಷ ಅವಧಿಯಲ್ಲಿ ನಮ್ಮ ಕೈಯಲ್ಲೇ ಕಲಿತಂತ ವಿದ್ಯಾರ್ಥಿ ದೇವೇಂದ್ರ ತೆಲ್ಲೂರ್ ಅಂತ ಹೇಳಿ ಅವರು ಕೃಷಿ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಯಲ್ಲಿ ಇದ್ದಾರೆ. ನಾನು ಶಿಕ್ಷಕಿ ಆದ್ರೂ ನನ್ನ ವಿದ್ಯಾರ್ಥಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಿದ್ದು ನನಗೆ ತುಂಬಾ ಒಂದು ಹೆಮ್ಮೆಯ ವಿಷಯ ಇದೆ. ಶಿಕ್ಷಕರ ಹುದ್ದೆಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ? ಶಿಕ್ಷಕರ ಹುದ್ದೆ ಬಿಟ್ಟು ಬೇರೆ ಹುದ್ದೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಶಿಕ್ಷಕ ಹುದ್ದೆಯಲ್ಲಿ ಇರುವಂತಹ ಒಂದು ಸುಖ ಸಂತೋಷ ಬೇರೆ ಹುದ್ದೆಗಳಲ್ಲಿ ನಾವು ಕಾಣುವುದಿಲ್ಲ. ಯಾಕಂತಂದ್ರ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಅವರಿಗೆ ಪಾಠ ಹೇಳ್ಬಹುದು, ಅವ್ರ ಜೊತೆ ನಲಿಬಹುದು, ಕುಣಿಬಹುದು. ನಮ್ಮ ಎಲ್ಲಾ ಸುಖ ಸಂತೋಷಗಳನ್ನು ನಾವು ಮರೆತು ಮಕ್ಕಳೊಂದಿಗೆ ಬೆರೆತಾಗ ನಮ್ಗೆ ಯಾವುದೇ ಒಂದು ನಮ್ಮ ಮನೆ ನೆನಪಾಗ್ಲಿ, ನಮ್ಗೆ ಏನಪ್ಪಾ ಅಂತಂತಂದ್ರ ಒಂದು ದುಃಖ ಆಗ್ಲಿ ಎಲ್ಲವನ್ನು ನಾವಿಲ್ಲಿ ಮರಿತೀವಿ. ಅದ್ರ ಸಲುವಾಗಿ ಈ ಒಂದು ಹುದ್ದೆಗೆ ಇರುವಂತ